ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯ ಕಲ್ಲೂರು ಗ್ರಾಮದಲ್ಲಿ ನಡೆದ ಶ್ರೀ ಸ್ವಾಮಿ ವೇಣುಗೋಪಾಲಸ್ವಾಮಿ ರಥೋತ್ಸವವು ಈ ಬಾರಿ ಅಪಾರ ಭಕ್ತಿ, ಶ್ರದ್ಧೆ ಮತ್ತು ವೈಭವದೊಂದಿಗೆ ಭರ್ಜರಿಯಾಗಿ ನೆರವೇರಿತು. ಗ್ರಾಮದೆಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಬೆಳಿಗ್ಗೆಯಿಂದಲೇ ಭಕ್ತರ ಸಂಚಾರ ಹೆಚ್ಚಾಗಿ ಕಾಣಿಸಿಕೊಂಡಿತು. ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುಣ್ಯ ಸಂಪಾದಿಸಿದರು. ರಥೋತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದ ಸುಂದರವಾಗಿ ಅಲಂಕೃತಗೊಂಡ ರಥವು ಗ್ರಾಮ ಬೀದಿಗಳಲ್ಲಿ ಸಂಚರಿಸಿದ ದೃಶ್ಯ ಎಲ್ಲರ ಮನಸೆಳೆಯಿತು. ರಂಗೋಲಿ, ಹೂವಿನ ಅಲಂಕಾರ, ಧ್ವಜಪತಾಕೆಗಳಿಂದ ಕಂಗೊಳಿಸಿದ್ದ ಬೀದಿಗಳಲ್ಲಿ ಭಜನೆಗಳು, ಕೀರ್ತನೆಗಳು, ನಾದಸ್ವರ ಹಾಗೂ ತಾಳಮದ್ದಳೆಗಳ ಘೋಷಣೆಗಳ ನಡುವೆ ಭಕ್ತರು ಉತ್ಸಾಹದಿಂದ ರಥವನ್ನು ಎಳೆದರು. ಮಹಿಳೆಯರು ಕುಂಕುಮ, ಅಕ್ಷತೆಗಳಿಂದ ದೇವರನ್ನು ಆರಾಧಿಸಿದರೆ, ಯುವಕರು ಶಿಸ್ತಿನಿಂದ ರಥೋತ್ಸವವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಮಹೋತ್ಸವದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಗಣ್ಯರಾದ ಕೆ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಅವರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರ ಹಾಗೂ ಜಿಲ್ಲೆಯ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯರು, ಯುವಕರು, ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದ ಜನರು ಭಾಗವಹಿಸಿದ್ದು ಹಬ್ಬದ ಸೊಬಗು ಇನ್ನಷ್ಟು ಹೆಚ್ಚಾಯಿತು. ರಥೋತ್ಸವದ ಅಂಗವಾಗಿ ಅನ್ನದಾನ, ಅನ್ನದರ್ಪಣ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಸಾವಿರಾರು ಭಕ್ತರಿಗೆ ರುಚಿಕರವಾದ ಊಟವನ್ನು ಪ್ರಸಾದವಾಗಿ ವಿತರಿಸಲಾಗಿದ್ದು, ಎಲ್ಲೆಡೆ ಸೇವಾಭಾವನೆ ಸ್ಪಷ್ಟವಾಗಿ ಕಾಣಿಸಿತು. ಗ್ರಾಮಸ್ಥರು, ಯುವಕರ ಸಂಘಗಳು ಹಾಗೂ ಸ್ವಯಂ ಸೇವಕರು ಶ್ರಮಪಟ್ಟು ಅನ್ನದಾನವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಭಕ್ತರು ಶಿಸ್ತಿನಿಂದ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕರಿಸಿದ ದೃಶ್ಯ ಹಬ್ಬದ ಶ್ರೇಯಸ್ಸನ್ನು ಪ್ರತಿಬಿಂಬಿಸಿತು. ಇದಲ್ಲದೆ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ, ಭದ್ರತೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಉತ್ತಮವಾಗಿ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಇಲಾಖೆಗಳು ಸಮರ್ಪಕ ಸಹಕಾರ ನೀಡಿದ್ದು, ಯಾವುದೇ ಅಸೌಕರ್ಯವಿಲ್ಲದೆ ಕಾರ್ಯಕ್ರಮ ಸುಗಮವಾಗಿ ಸಾಗಿತು. ಒಟ್ಟಾರೆ ಕಲ್ಲೂರು ಗ್ರಾಮದ ಈ ವರ್ಷದ ಶ್ರೀ ಸ್ವಾಮಿ ವೇಣುಗೋಪಾಲಸ್ವಾಮಿ ರಥೋತ್ಸವವು ಭಕ್ತಿ, ಏಕತೆ, ಸೇವಾಭಾವನೆ ಮತ್ತು ಸಂಪ್ರದಾಯಗಳ ಸಮನ್ವಯದ ಪ್ರತೀಕವಾಗಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಭಕ್ತರ ಉತ್ಸಾಹ, ಸಂಘಟನೆಯ ಶ್ರಮ ಹಾಗೂ ದೇವರ ಆಶೀರ್ವಾದದಿಂದ ಈ ಮಹೋತ್ಸವವು ಗ್ರಾಮ ಇತಿಹಾಸದಲ್ಲಿ ಮರೆಯಲಾಗದ ಕ್ಷಣವಾಗಿ ಉಳಿಯಿತು.